ಹಾಯ್ ಆಲ್. ಇವತ್ತು ಪ್ರಣೀತಿಗೆ ಬಂದು ಲೀವ್ ಇತ್ತು. ಅವ್ನ ಗ್ಲಾಸ್ ಸ್ವಲ್ಪ ಲೂಸ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾರಾಯಣ ನೇತ್ರಾಲಯ ಹೋಗ್ತಾ ಇದ್ದೀವಿ. ರೆಡಿ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಬೇರೆ ಇದ್ರಲ್ವ, ಸೊ ಅದರಿಂದ ಚರಿತ್ನ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ಕೊಳ್ಳೋದಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಮನೆಯಿಂದ ಹೊರಟ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಅಂತಲ್ಲ, ಟ್ರಾವೆಲಿಂಗ್ ಅಂದ್ರೇ ಚರಿತಿಗೆ ನಿದ್ದೆ ಬಂದುಬಿಡುತ್ತೆ, ನಿದ್ದೆ ಮಾಡ್ತಿದ್ದೆ ನಾನು. ಹಾಗೆ ಬಸ್ಸಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಲೀವ್ ಹಾಕಲಿಲ್ಲ, ಸೊ ನಾವೇ ಹೋಗ್ತಾ ಇದ್ದೀವಿ. ಅವ್ರು ಲೀವ್ ಹಾಕಿದರೆ ಕಾರಲ್ಲಿ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಬಸ್ಸಲ್ಲೇ ಹೋದ್ವಿ. ನಾರಾಯಣ ಎಂಟ್ರೆನ್ಸಲ್ಲಿ ಇಳ್ಕೊಂಡ್ರೆ ಅಲ್ಲಿದ್ದು ಅವ್ರದ್ದೇ ವೆಹಿಕಲ್ ಇರುತ್ತಲ್ಲ, ಅಲ್ಲಿಂದ ನಾರಾಯಣ ನೇತ್ರಾಲಯಕ್ಕೆ ಬಂದು ಅವ್ರು ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಇವಾಗ ಇಳ್ಕೊಂಡು ನಾರಾಯಣ ನೇತ್ರಾಲಯ ಇಳಿಸಿದ್ದಾರೆ. ಇವಾಗ ಒಳಗಡೆ ಹೋಗ್ಬೇಕು ನಾವು. ಮಕ್ಳಿಗೆ ನಾವು ಹಾಸ್ಪಿಟಲ್ ಬಂದಿದ್ದೀವಿ ಅನ್ನೋ ಫೀಲ್ ಇಲ್ಲ, ಎಲ್ಲೋ ಒಂದು ಕಡೆ ನಾವು ಟ್ರಿಪ್ ಬಂದಿದ್ದೀವಿ ಅಂತಲೇ ಅವ್ರು ಅಂದ್ಕೊಂಡು ಜಾಲಿಯಾಗಿ ಬರ್ತಾ ಇದ್ದಾರೆ. ಸೊ ನಾವು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಫೈಲೆಲ್ಲ ಹಾಕ್ಸ್ಕೊಬೇಕಲ್ಲ, ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಬಂದೆ. ಬಟ್ ಏನು ಅಷ್ಟೇನು ಜನ ಇರಲಿಲ್ಲ. ಮತ್ತು ಫೈಲೆಲ್ಲ ಹಾಕ್ಸ್ಕೊಂಡು ವೆಯ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ಫೈಲ್ ಹಾಕ್ಸ್ಕೊಂಡು ವೆಯ್ಟ್ ಮಾಡಿದ್ರೆ ಒಳಗಡೆ ಕರೀತಾರೆ. ನಾವು ಒಳಗಡೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೋಬೋದು. ಇವಾಗ ಚೆಕ್ ಮಾಡ್ತಿದ್ದಾರೆ. ಹೋದಂಗೆ ಒಂದೆರಡು ಪಾಯಿಂಟಲ್ಲಿ ಚೆಕ್ಕಿಂಗ್ ಇರುತ್ತೆ. ಅವನಿಗೆ ಚೆಕ್ ಮಾಡಿಬಿಟ್ಟು ಮತ್ತೆ ಡಾಕ್ಟ್ರ್ ಹತ್ರ ಕಳಿಸ್ತಾರೆ. ಅಲ್ಲಿ ಚೆಕ್ ಮಾಡಿಬಿಟ್ಟು ಮತ್ತು ಡ್ರಾಪ್ಸ್ ಎಲ್ಲ ಹಾಕಿ ಡೈಲ್ಯೂಟ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿದ್ರು. ಯಾಕಂದರೆ ಕನ್ನಡಿನ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, 1 ಇಯರ್ ಆಗಿದೆ, ಅದಲ್ದಿರ ಗ್ಲಾಸ್ ತುಂಬ ಸ್ಕ್ರ್ಯಾಚಸ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಚೆಕ್ಕಿಂಗ್ ಮಾಡೋದಕ್ಕೆ ಇವಾಗ ಕರೆದಿದ್ದಾರೆ. ಚೆಕ್ ಮಾಡಿಬಿಟ್ಟು ಡಾಕ್ಟ್ರ್ ಹತ್ರ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ನಂಬರ್ಸ್ ಲೆಟರ್ಸ್ ಎಲ್ಲ ಅವನಿಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ, ಕಂಫರ್ಟಬಲ್ ಇದೆಯಾ, ಯಾವುದು ಓಕೆ ಯಾವುದು ಆಗಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಚೆಕ್ ಮಾಡಿ ಡಾಕ್ಟ್ರ್ ಹತ್ರ ಕಳಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಚೆಕ್ಕಿಂಗ್ ಆಗಿದ ತಕ್ಷಣ ಡಾಕ್ಟ್ರ್ ಹತ್ರ ಕಳಿಸಿದ್ರು. ಬಟ್ ಡಾಕ್ಟ್ರು ಬಂದು ಏನು ಹೇಳಿದ್ರು ಅಂದರೆ, ರೆಟಿನಾದಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆ, ನೀವು ಯಾವುದಕ್ಕೂ ಒಂದು ಸರಿ ರೆಟಿನಾ ಡಾಕ್ಟ್ರನ್ನ ನೋಡಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಇವಾಗ ರೆಟಿನಾ ಡಾಕ್ಟ್ರನ್ನ ನೋಡೋದಕ್ಕೆ ಬಂದಿದ್ದೀವಿ. ಅವ್ರನ್ನ ನೋಡಾಗಿದ ತಕ್ಷಣ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಸ್ಕ್ಯಾನ್ ಬೇಕು, ಕಣ್ಣದೊಂದು ಸ್ಕ್ಯಾನ್ ಬೇಕು ಅಂತ ಹೇಳಿದರು. ಆ ಸ್ಕ್ಯಾನು ಕೂಡ ತೊಗೊಂಡು ಇವಾಗ ಬಂದಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟ್ರಿನೂ ಕರೆದಿಲ್ಲ. ಅಷ್ಟೊತ್ತಿಗೆ ಚರಿತ್ ನೋಡಿ ಬಿದ್ದು ಕೆಳಗಡೆ ಎಲ್ಲ ಉಳ್ಳಾಡೋದು ಹಂಗೆಲ್ಲ ಮಾಡ್ತಿದ್ದ. ಇವನ್ನ ನೋಡೋದ್ಕೊಳಕ್ಕಂತಲೇ ಅಮ್ಮನ ಜೊತೆ ಕರ್ಕೊಂಡೋಗಿದ್ದೆ. ಮತ್ತು ಇವಾಗ ಬಂದಿದ ತಕ್ಷಣ ರೆಟಿನಾ ಡಾಕ್ಟ್ರು ಆ ಸ್ಕ್ಯಾನ್ ಎಲ್ಲ ಎತ್ತಿದ್ರಲ್ವ, ಅದನ್ನು ಮತ್ತೆ ಚೆಕ್ ಮಾಡಿ ಅದನ್ನು ನೋಡಿಬಿಟ್ಟು ಮತ್ತೆ ಇಲ್ಲಿ ಒಂದು ಸರಿ ಅವ್ರು ಚೆಕ್ ಮಾಡಿ ನೋಡ್ತಾರೆ. ಆಮೇಲೆ ಅವರು ಹೇಳಿದ್ರು, ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದುಬಿಟ್ರು, ನನ್ನ ಜೊತೆ ಜಾಯ್ನ್ ಆದರು. ಮತ್ತು ಅವರು ಒಂದು 5:30 ಆಗಿತ್ತು ಹಸ್ಬೆಂಡ್ ಬರೋಷ್ಟರೊಳಗಡೆ. ಬಂದಿದ ತಕ್ಷಣ ನಾನು ಅವರಿಬ್ಬರು ಹೋದ್ವಿ ಏನಂತ ಕೇಳೋಣ ಅಂತ ಹೇಳ್ಬಿಟ್ಟು. ಆವಾಗ ಡಾಕ್ಟ್ರ್ ಹೇಳಿದ್ರು, ಅವನಿಗೆ ಸರ್ಜರಿ ಮಾಡೋ ಥರ ಇದೆ, ಲೇಸರಲ್ಲಿ ಮಾಡ್ಕೋಬೋದು, 1 ವೀಕಲ್ಲಿ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರತ್ತೆ, ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದರು. ಸೊ ಓಕೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡು ಅವ್ರ ಒಪಿನಿಯನ್ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಲೇಟ್ ಬೇರೆ ಆಗಿತ್ತು, ಟೈಮ್ ಆಗಿರೋದ್ರಿಂದ ನಾವು ಅಲ್ಲಿಂದ ಹೊರಟ್ವಿ. ಸೇಮ್ ಅದೇ ಥರ ಮಾರ್ನಿಂಗ್ ನಾವು ಯಾವ ಥರ ಡ್ರಾಪ್ ತೊಗೊಂಡ್ವಿ ಅಲ್ಲ, ಅದೇ ಥರ ಅದೇ ವೆಹಿಕಲಲ್ಲಿ ನಾವು ಡ್ರಾಪ್ ತೊಗೊಂಡು ಬಂದ್ವಿ ಬಸ್ ಹತ್ತೋದಕ್ಕೆ. ಅಲ್ಲಿ ಬರಬೇಕಾದ್ರೆ ಮೇಲೆ ಸ್ಟೆಪ್ ಹತ್ಕೊಂಡು ಬಂದು ಆಪೋಸಿಟ್ ರೋಡ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಬೇಕಿತ್ತು. ಸರಿ ಅಲ್ಲಿ ನಿಂತ್ಕೊಂಡಿದ್ನ. ಆವಾಗ ನಾನು ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ, ಗಾಡಿಗಳೆಲ್ಲ ಹೋಗೋದು ನೋಡಿಕೊಂಡು. ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು. ಅದು ಬೇರೆ ಹೇಳಿದ್ರಲ್ವ ಡಾಕ್ಟ್ರು, ಅವನಿಗೆ ಲೇಸರ್ ಮಾಡಬೇಕಂತ ಹೇಳ್ಬಿಟ್ಟು ಒಂಥರ ಭಯ ಅನ್ನಿಸ್ತಾ ಇತ್ತು. ಭಯ ಪಡೋಷ್ಟು ಏನಂದರೆ ಚಿಕ್ಕ ಏಜ್ ಅಲ್ವ ಮಗುಗೆ, ಸೊ ಅದರಿಂದ ಈ ಥರ ಎಲ್ಲ ಮಾಡ್ಬೋದಾ ಅದ್ರ ಐಡಿಯಾ ನಮಗಿಲ್ಲ. ಬಟ್ ಸೆಕೆಂಡ್ ಒಪಿನಿಯನ್ ತೊಗೊಂಡೆ ನಾವು ಅದಕ್ಕೆ ಕೈ ಹಾಕೋದು. ಇವಾಗಲೇ ಮಾಡೋದಕ್ಕೇನು ಹೋಗಲ್ಲ. ಸಡನ್ನಾಗಿ ಹಸ್ಬೆಂಡ್ ಯಾವಾಗ್ಲೂ ಅಷ್ಟೇ, ಅವ್ರು ಸಡನ್ನಾಗಿ ಯಾವ ಥರ ಒಪಿನಿಯನ್ ತೊಗೊಳಕ್ಕೆ ಹೋಗಲ್ಲ. ಒಂದು ಸೆಕೆಂಡ್ ಒಪಿನಿಯನ್ ಕೇಳಿಬಿಟ್ಟು ನಾವು ಡಿಸೈಡ್ ಮಾಡೋಣ ಅಂದ್ಕೊಂಡು ನಾವು ಯೋಚನೆ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಮನೇಲಿ ಹೋಗಿ ಎಲ್ಲ ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ